ಬೆಂಗಳೂರಿಂದ, ಬಾಂಬೆಯಿಂದ, ಡೆಲ್ಲಿಯಿಂದ ಎಲ್ಲ ಕಡೆನೂ ಬರ್ತಾರೆ. ಮೈಸೂರಿಗೆ ಒಳ್ಳೆ ಮೈಸೂರು ನಂಬರ್ 1 ಇಲ್ಲಿ. ಇದು ಮೇನ್ ಅನ್ಬಂತು, ಇಲ್ಲಿ ಚೆನ್ನಾಗಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫುಡ್ ಅಡ್ಡಾ. ನಾನು ಮಾಹಿ. ಇವತ್ತು ಮೈಸೂರಲ್ಲಿರೋ ಹನುಮಂತು ಹೋಟ್ಲು ಮುಂದೆ ಇದೀವಿ. ಇಲ್ಲಿ ಮಟನ್ ಪಲಾವು ತುಂಬಾ ಫೇಮಸ್ ಅಂತೆ. ಹೇಗಿದೆ ಒಂದ್ಸರಿ ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ವಿಶಾಲ್ ಅಂತೇನೆ. ಸರಿ ಸರ್ ಇದು ಎಷ್ಟು ವರ್ಷದಿಂದ ಸರ್ ಆಕ್ಚುಲ್ ಆಗಿ ಬಂದಿದೆ ನಮ್ಮ ಗ್ರ್ಯಾಂಡ್ ಫಾದರ್ ಬಿಸ್ನೆಸ್. ಸೊ ಆಗಿಂದ ಕಂಟಿನ್ಯೂ ಮಾಡ್ಕೊಂಡೇ ಬರ್ತಾ ಇದೀವಿ. ಸರಿ, ಸುಮಾರು ಎಷ್ಟು ವರ್ಷ ಆಗಿದೆ? ಸಿನ್ಸ್ 1930. ಐಟಮ್ಸ್ ಏನೇನ್ ಮಾಡಿ? ಬೇರೆ ಮಟನ್ ಪಲಾವ್ ಸಿಗುತ್ತೆ, ಮಟನ್ ಚಾಪ್ಸ್, ಬೋಟಿ, ಕೈಮಾ, ತಲೆ ಮಾಂಸ, ಚಿಕನ್ ಕುರ್ಮಾ, ಚಿಕನ್ ಕಬಾಬು, ಬ್ರೈನ್ ಫ್ರೈ, ಮತ್ತೆ ಸಂಡೇ ಸ್ಪೆಷಲ್ ನಾಟಿ ಕೋಳಿ ಸಿಗುತ್ತೆ. ಕಂಟಿನ್ಯೂಸ್ ಎಲ್ಲ ಸಿಗ್ತಾ ಇರುತ್ತೆ. ಯಾವ್ಯಾವ ದಿನ ಇರುತ್ತೆ ಸರ್? ಯಾವ ದಿನ ರಜಾ? ಅಂದ್ರೆ ಮಂಡೇ ವೀಕ್ಲಿ ಆಫ್ ಇರುತ್ತೆ. ಸೊ ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಅಂಡ್ ಫ್ರೈಡೇ ಕಂಟಿನ್ಯೂಸ್ ಇರುತ್ತೆ. ಟೈಮಿಂಗ್ ಫ್ರಮ್ ಮಾರ್ನಿಂಗ್ 7 to 10:30, again 12 to 3:30, again 6 to 9:30. ಏನಿದೆ? ಮಟನ್ ಪಲಾವ್ ಐತೆ, ಬೋಟಿ ಐತೆ, ಕೈಮಾ ಐತೆ, ಬ್ರೈನ್ ಐತೆ, ಕಾಲ್ ತೂಪ ಐತೆ. ಒಂದ್ ಮಟನ್ ಪಲಾವು, ಒಂದ್ ಮಟನ್ ಚಾಪ್ಸ್. ಮಟನ್ ಚಾಪ್ಸ್ ಬಂದಿದೆ, ಶೇರ್ವಾ, ಮೊಸರು ಬಜ್ಜಿ, ಲೆಮನ್ ಕೊಟ್ಟಿದ್ದಾರೆ, ಬೋಟಿ ಇದೆ, ಮಟನ್ ಪಲಾವ್ ಇಲ್ಲಿ ರೆಡಿ ಇದೆ. ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಹೋಮ್ ಮೇಡ್ ಸ್ಪೈಸಸ್ಗಳು ಜಾಸ್ತಿ ಹಾಕಿದ್ದಾರೆ. ಅದು ಮೋಸ್ಟ್ಲಿ ಇವರು ಬೇರೆ ಐಟಮ್ಸ್ ಬೇರೆ ಅಂದ್ರೆ ಹೊರಗಡೆ ಪೌಡರ್ಸ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಯಾವುದು ಯೂಸ್ ಮಾಡಿಲ್ಲ, ಎಲ್ಲ ಹೋಮ್ ಮೇಡ್ ಹಾಕಿದ್ದಾರೆ. ಅದರಿಂದನೇ ರೈಸು ಬೇರೆ ಏನು ಇಲ್ಲಿ ನಿಮಗೆ ಕೆಲವು ಕಡೆ ಎಲ್ಲ ಈ ಮೆಣಸು ಕಾಳುಗಳು ಅರ್ಧ ಸಿಗೋದು, ಮತ್ತೆ ಕಾಯಿ ಚೂರುಗಳು ಸಿಗೋದು, ಈ ಥರ ಎಲ್ಲ ಇರುತ್ತೆ. ಇಲ್ಲೆಲ್ಲ ಆ ಥರ ಏನಿಲ್ಲ. ಮತ್ತೆ ಚಕ್ಕೆ ಲವಂಗ ಈ ಥರದ್ದು ಏನು ಸಿಗಲ್ಲ. ಎಲ್ಲ ನೀಟಾಗಿ ಒಂಥರ ಸಾಂಬಾರ್ ಗ್ರೇವಿ ಟೈಪ್ ನುಣ್ಣಗೆ ಮಾಡಿ ಅದನ್ನ ಹಾಕಿದ್ದಾರೆ. ಅದರಿಂದನೇ ಇಷ್ಟೊಂದು ಸಾಫ್ಟ್ ಆಗಿ ನೀಟಾಗಿ ಟೇಸ್ಟ್ ಆಗಿದೆ. ಚಾಪ್ಸ್ಗೆ ಮೇನು ಬೆಳ್ಳುಳ್ಳಿ, ಶುಂಠಿ, ಕರಿಮೆಣಸು ಇದಷ್ಟು ನೀಟಾಗಿ ರುಬ್ಬಿ ಮಟನ್ ಬೇಯ್ಬೇಕಾದ್ರೇನೆ ಜೊತೆಲಿ ಹಾಕಿದೆ. ಸಖತ್ ನೀಟಾಗಿ ಆ ಮಾಂಸದಲ್ಲೇನೆ ಆ ಫ್ಲೇವರ್ ಬರ್ತಾ ಇದೆ. ಅಷ್ಟು ಸಖತ್ತಾಗಿದೆ. ಆಮೇಲೆ ತುಂಬಾ ಸಾಫ್ಟ್ ಬೇಯಿಸ್ತಾರೆ ಇಲ್ಲಿ. ಬೇರೆ ಕಡೆ ಎಲ್ಲ ಸ್ವಲ್ಪ ಬೆಂದಿರುತ್ತೆ, ಅಂದ್ರೆ ಒಂದು 75% 80% ಬೆಂದಿರೋ ತರ ಇರುತ್ತೆ. 100 out of 100 ಬೇಯಿಸಿದ್ದಾರೆ ಇದನ್ನ. ಅದರಿಂದ ಬಾಯಲ್ಲಿ ಇಟ್ರೆ ಜಾಸ್ತಿ ಅಯ್ಯೋ ತರ ಇದೆ ಇಲ್ಲ, ಸ್ಮೂತ್ ಆಗಿದೆ.
ಬೋಟಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಬೋಟಿ ನಾನು ನೋಡ್ದಂಗೆ ಕೆಲವು ಕಡೆ ಎಲ್ಲ ಒಂಥರ ಜಾಸ್ತಿ ಪಿಚ್ರಿ ಮಸಾಲಗಳು, ಈ ಈರುಳ್ಳಿ ಪೀಸಸ್ಸು ಈ ಥರ ಎಲ್ಲ ಕಾಣೋ ಥರ ಇರುತ್ತೆ. ಇಲ್ಲಿ ನೀಟಾಗಿ ಸೇರುವ ಮತ್ತೆ ಬೋಟಿ ಪೀಸ್ ಮಾತ್ರ ಇದೆ, ಬೇರೆ ಏನು ಮಸಾಲಗಳು ಕಾಣೋ ಥರ ಇಟ್ಟಿಲ್ಲ. ಎಲ್ಲ ನೀಟಾಗಿ ರುಬ್ಬಿ ಮಾಡಿದ್ದಾರೆ. ಎಲ್ಲೂ ಒಂದು ಆನಿಯನ್ ಪೀಸ್ ಕಾಣಿಸಲ್ಲ, ಒಂದು ಟೊಮೊಟೊ ಪೀಸ್ ಕಾಣಿಸಲ್ಲ, ಅಷ್ಟು ನೀಟಾಗಿ ರುಬ್ಬಿ ಮಸಾಲಾನ ಸಾಂಬಾರ್ ಟೈಪ್ ಮಾಡ್ಬಿಟ್ಟಿದ್ದಾರೆ. ಅದು ಅದರಿಂದನೇ ಅದು ಬೋಟಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಇದೆ, ಸಖತ್ ಸ್ಪೈಸಿನೂ ಇದೆ. ಈಗ ಎಲ್ಲಾ ಕಡೆನೂ ಪಲಾವ್ ಸಿಗುತ್ತೆ, ಬಟ್ ಇಲ್ಲಿ ನಿಮ್ಗೆ ಏನಕ್ಕೆ ತುಂಬಾ ಏನಂದ್ರೆ ಹನುಮಂತ ಹೋಟ್ಲಲ್ಲಿ ಭಾರಿ ಫೇಮಸ್ ಇಲ್ಲಿ ಹೆಂಗೆ ಅಂದರೆ ಆಗಿನ ಕಾಲದಿಂದನೂ ಭಾರಿ ಫೇಮಸ್ ಆಗಿ ಇಡೀ ಮೈಸೂರಲ್ಲಿ ಒಂದು ಇದಾಗಿದೆ, ಒಳ್ಳೆ ಫೇಮಸ್ ಆಗಿದೆ. ಹನುಮಂತ ಹೋಟ್ಲು ಅಂದರೆ ಒಂದು ಹೆಸರುವಾಸೆ. ಅಲ್ಲಿ 2 ರೂಪಾಯಿಂದ ಹಿಡಿದು 200 ರೂಪಾಯಿ 220ವರೆಗೂ ಐತೆ ಪಲಾವ್. 2 ರೂಪಾಯಿ ಸ್ಟಾರ್ಟಿಂಗಲ್ಲಿ 202 ರೂಪಾಯಿ ಒಂದಾಣಿಂದನೂ ಮಾಡವ್ರೆ. ಆಮೇಲೆ 2 ರೂಪಾಯಿ ಮಾಡಿ 2 ರೂಪಾಯಿಂದ ಇವಾಗ 220 ರೂಪಾಯಿ ಮಾಡವ್ರೆ. ಒಳ್ಳೆ ಸೌದೆ ಒಲೆಯಲ್ಲಿ ನ್ಯಾಚುರಲ್ ನ್ಯಾಚುರಲ್ ಬೆಂಗಳೂರಿಂದ, ಬಾಂಬೆಯಿಂದ, ಡೆಲ್ಲಿಯಿಂದ ಎಲ್ಲ ಕಡೆನೂ ಬರ್ತಾರೆ. ಮೈಸೂರಿಗೆ ಒಳ್ಳೆ ಮೈಸೂರು ನಂಬರ್ 1 ಇಲ್ಲಿ ಅಂದರೆ ಒಳ್ಳೆ ಫೇಮಸ್ಸು. ಅವಾಗೆಲ್ಲ ಬೆಣ್ಣೆಕಾಯಿ ತುಪ್ಪದಲ್ಲೆಲ್ಲ ಬೆಣ್ಣೆಕಾಯಿ ಇದು ಮಾಡೋರು, ಹುರಿಯೋರು. ಒಳ್ಳೆ ಪಲಾವ್ ಇತ್ತು, ಮಸ್ತಾಗಿ. ಅಂಬರೀಷ್ ಅವರು, ರಾಜ್ಕುಮಾರ್ ಅಣ್ಣ, ಆಮೇಲೆ ವಿಷ್ಣುವರ್ಧನ್ ಅವರು, ಆಮೇಲೆ ಅಮಿತಾಬ್ ಬಚ್ಚನ್ ಅವರು, ಧರ್ಮೇಂದ್ರ ಅವರು ಎಲ್ಲ ಪ್ರತಿಯೊಬ್ಬರು ಬರೋರು. ಬಂದು ಆಚೆ ನಿಂತ್ಕೊಂಡು ಎಲ್ಲ ಬಂದು ಆಚೆ ನಿಂತ್ಕೊಂಡು ತಿನ್ನೋರು. ಇವಾಗ ಸುದೀಪ್ ಬರ್ತಾರೆ, ದರ್ಶನ್ ಬರ್ತಾರೆ, ಅವರೆಲ್ಲ ಬಂದಾಗ 120-150 ರೂಪಾಯಿ ಫಲ ಇತ್ತು ಅವ್ರ ಫೀಲ್ಡಾಗ ಬಂದಾಗ. ಅಮಿತಾಬ್ ಬಚ್ಚನ್ ಅವರೆಲ್ಲ ರಾಜ್ಕುಮಾರ್ ಬಂದಾಗ 2 ರೂಪಾಯಿ ನಾವು ಅವರು 2 ರೂಪಾಯಿ. ಸುಧಾ ಹೋಟ್ಲಿಂದ ಬರೋರು, ಮೈಸೂರು ಸುಧಾ ಹೋಟ್ಲ್ ಐತಲ್ಲ ಅಲ್ಲಿಂದ ಇಲ್ಲಿಗೆ ಬರೋರು. ಇಲ್ಲಿಗೆ ಬಂದು ನಡ್ಕೊಂಬರೋರು ಅಣ್ಣವರು, ಇಲ್ಲ ತಿನ್ಕೊಂಡು ಹೋಗೋರು ಅವರು. ಆ ಟೈಮಲ್ಲಿ ಅವಾಗ ಅಷ್ಟೇ ಜನ ಇರ್ತಾಯಿಲ್ಲ, ಆಗ ಜನಸಂಖ್ಯೆ ಕಮ್ಮಿ, ಈಗ ಜನಸಂಖ್ಯೆ ಜಾಸ್ತಿ. ಅಲ್ಲಿಗೂ ವ್ಯತ್ಯಾಸ ಇದೆ. ಭಾರಿ ಫೇಮಸ್ ಮೈಸೂರಿಗೆ, ಹೆಸರುವಾಸೆ. ನಿಮ್ ಜೊತೆ ಮಾತಾಡಿ ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ಸರ್. ಮಟನ್ ಪಲಾವು, ಮಟನ್ ಚಾಪ್ಸು, ಬೋಟಿ 3 ತಿಂದ್ವಿ, ಸಖತ್ ಖುಷಿ ಆಯ್ತು. ಏನಕ್ಕೆ ಹನುಮಂತು ಅಷ್ಟೊಂದು ಫೇಮಸ್ ಅಂತ ನನಗೆ ಇವಾಗ ತಿಂದ್ಮೇಲೆ ಗೊತ್ತಾಯ್ತು. ಆ ಕ್ವಾಂಟಿಟಿ ಆಗಲಿ ಕ್ವಾಲಿಟಿ ಆಗಲಿ ಇವತ್ತವರೆಗೂ ಅವ್ರು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ನಾನ್ ವೆಜ್ ಪ್ರಿಯರಿಗೆ ಹನುಮಂತು ಗುಡ್ ಚಾಯ್ಸ್. ನೀವೇನಾದರೂ ಮೈಸೂರಿಗೆ ಬಂದರೆ ಈ ಲೊಕೇಶನ್ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿದೆ, ಭೇಟಿ ಕೊಡಿ. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫುಡ್ ಅಡ್ಡಾನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.